ಫ್ರೆಂಡ್ಸ್, ತುಂಬಾ ಜನ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಕಷ್ಟಪಟ್ಟು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಆದ್ರೆ ನಿಮ್ಮ ವಿಡಿಯೋಸ್ಗಳಿಗೆ ವ್ಯೂಸ್ ಬಂದ್ಬಿಟ್ಟು ಕಮ್ಮಿನೇ ಬರ್ತಿರುತ್ತೆ. ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ವಿಡಿಯೋಸ್ನ ಮಾಡಿದ್ರು, ವಿಡಿಯೋಸ್ಗೆ ತುಂಬಾನೇ ಎಫರ್ಟ್ ಹಾಕಿದ್ರು ಕೂಡ ನಿಮ್ಮ ಥಂಬ್ನೈಲ್ ಬಂದ್ಬಿಟ್ಟು ಐ ಕ್ಯಾಚಿ ಆಗಿ ಇಲ್ಲ, ನಿಮ್ಮ ಥಂಬ್ನೈಲ್ ಅಟ್ರಾಕ್ಟಿವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ವಿಡಿಯೋಸ್ಗಳಿಗೆ ವ್ಯೂಸ್ ಬರಲ್ಲ. ಓಕೆನಾ? ಯೂಟ್ಯೂಬ್ ಕೂಡ ನಿಮ್ಮ ವಿಡಿಯೋದು ಇಂಪ್ರೆಷನ್ ನ ಮುಂದಕ್ಕೆ ಕಳಿಸ್ಬೇಕಂದ್ರೆ ನಿಮ್ಮ ಥಂಬ್ನೈಲ್ ಮತ್ತೆ ಟೈಟಲ್ ಐ ಕ್ಯಾಚಿ ಆಗಿರಬೇಕು, ತುಂಬಾನೇ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇರಬೇಕು. ಅವಾಗಲೇ ಆಡಿಯನ್ಸ್ ಬಂದ್ಬಿಟ್ಟು ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ವಾಚ್ ಮಾಡೋದು. ಓಕೆನಾ? ಈಗಾಗಲೇ ಏನಾದರೂ ನಿಮ್ಮ ವಿಡಿಯೋಸ್ಗಳು ತುಂಬಾ ಚೆನ್ನಾಗಿ ನೀವು ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋಸ್ಗಳನ್ನ ಮಾಡಿದ್ರು ಕೂಡ ನಿಮ್ಮ ವಿಡಿಯೋಗೆ ವ್ಯೂಸ್ ಬರ್ತಿಲ್ಲ ಅಂದ್ರೆ ನೀವು ಥಂಬ್ನೈಲ್ ಮಾಡೋದನ್ನ ಸರಿಯಾಗಿ ಕಲ್ತ್ಕೋಬೇಕಾಗಿರುತ್ತೆ. ಓಕೆನಾ? ನಿಮಗೇನಾದ್ರೂ ಥಂಬ್ನೈಲ್ನೇ ಮಾಡಕ್ ಬರಲ್ಲ, ನಮಗೆ ಯಾವ ರೀತಿ ಥಂಬ್ನೈಲ್ ಮಾಡೋದು ಅಂತಾನೆ ಗೊತ್ತಿಲ್ಲ ಅನ್ನೋರು ಕೂಡ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ನೀವು ಥಂಬ್ನೈಲ್ನ ಮಾಡೋದನ್ನ ಕಲ್ತ್ಕೋಬಹುದು. ಓಕೆನಾ? ಅದು ಹೇಗೆ ಅಂದ್ರೆ, ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ಗೆ ಯಾರ್ದಾದ್ರೂ ಥಂಬ್ನೈಲ್ನ ನೀವು ನೋಡಿರ್ತೀರಲ್ವಾ, ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡಿರ್ತಾರೆ, ಅವ್ರ ವಿಡಿಯೋಗೆ ವ್ಯೂಸ್ ಕೂಡ ತುಂಬಾನೇ ಜಾಸ್ತಿ ಬಂದಿರುತ್ತೆ. ಇವಾಗ ಎಕ್ಸಾಂಪಲ್ಗೆ ನೀವು ಅದೇ ರೀತಿಯ ಥಂಬ್ನೈಲ್ನ ಮಾಡ್ಬೇಕಂದ್ರೆ ನೀವೇನು ಈಸಿಯಾಗಿ ಮಾಡ್ಕೊಳ್ಬಹುದು. ಓಕೆನಾ? ಅದು ಎಐ ನ ಬಳಸ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಎಐ ನ ಬಳಸ್ಕೊಂಡು ನೀವು ಈ ರೀತಿ ಥಂಬ್ನೈಲ್ನ ಯಾವ ರೀತಿ ಮಾಡೋದು, ಸೇಮ್ ಟು ಸೇಮ್ ಅವ್ರು ಯಾವ ರೀತಿ ಥಂಬ್ನೈಲ್ನ ಮಾಡಿದ್ದಾರೆ ಅದನ್ನೇ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಇಮೇಜ್ ಅನ್ನ ಆಡ್ ಮಾಡಿಕೊಂಡು ಸ್ವಲ್ಪ ಟೆಕ್ಸ್ಟ್ ಎಲ್ಲ ಚೇಂಜ್ ಮಾಡಿಕೊಂಡು ಕೂಡ ನೀವು ಥಂಬ್ನೈಲ್ನ ಕ್ಲಿಯರ್ ಆಗಿ ಮಾಡ್ಕೊಳ್ಬಹುದು. ಓಕೆನಾ? ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಎಐ ನ ಬಳಸ್ಕೊಂಡು ನೀವು ಈಸಿಯಾಗಿ ಐ ಕ್ಯಾಚಿ ಆಗಿರುವಂತಹ ಥಂಬ್ನೈಲ್ ಯಾವ ರೀತಿ ರೆಡಿ ಮಾಡೋದು ಅಂತ. ನಿಮಗೆ ಥಂಬ್ನೈಲ್ ಮಾಡಕ್ಕೆ ಬರದೇ ಇಲ್ಲ ಅನ್ನೋರು ಕೂಡ ಈ ವಿಡಿಯೋನ ನೋಡ್ಕೊಂಡು ಥಂಬ್ನೈಲ್ ಮಾಡೋದನ್ನ ಕಲ್ತ್ಕೋಬಹುದು. ಓಕೆನಾ? ಥಂಬ್ನೈಲ್ ಚೆನ್ನಾಗಿದ್ರೆ ನಿಮ್ಮ ವಿಡಿಯೋಗೆ ವ್ಯೂಸ್ ಕೂಡ ಬರೋದು, ನಿಮ್ಮ ವಿಡಿಯೋಗೆ ಇಂಪ್ರೆಷನ್ ಕೂಡ ಜಾಸ್ತಿ ಆಗೋದು, ಮತ್ತೆ ಆಡಿಯನ್ಸ್ ಕೂಡ ನಿಮ್ಮ ವಿಡಿಯೋಗೆ ಕ್ಲಿಕ್ ಮಾಡಿ ವಾಚ್ ಮಾಡೋದು. ಓಕೆನಾ? ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಎಐ ನ ಬಳಸ್ಕೊಂಡು ಈಸಿಯಾಗಿ ನೀವು ಯಾವ ರೀತಿ ಥಂಬ್ನೈಲ್ ಮಾಡ್ಕೊಳ್ಬಹುದು ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಅಂತ. ನಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಲ್ಲೇ ವಾಚ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಇದಕ್ಕೆ ಫಸ್ಟ್ ಬಂದುಬಿಟ್ಟು ನಾನು ಯೂಟ್ಯೂಬ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಯೂಟ್ಯೂಬ್ನ ಓಪನ್ ಮಾಡಿಕೊಂಡು ನಾನೀಗ ಒಂದು ವೀಡಿಯೋನ ತೊಗೊಂಡಿದ್ದೀನಿ. ನೋಡಿ, ಇದೊಂದು ಹಿಂದಿ ಚಾನಲ್. ಇವ್ರ ಥಂಬ್ನೈಲ್ ಥರ ನಾನು ಯಾವ ರೀತಿ ಥಂಬ್ನೈಲ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನಿಮಗೆ ಇಷ್ಟ ಬಂದಂತಹ ಥಂಬ್ನೈಲ್ ಯಾವುದಾದ್ರೂ ಒಂದು ಥಂಬ್ನೈಲ್ ಚೆನ್ನಾಗಿ ಕಾಣಿಸಿರುತ್ತಲ್ವ, ಅಟ್ರಾಕ್ಟಿವ್ ಆಗಿ ತುಂಬ ಕ್ರಿಯೇಟಿವಿಟಿಯಾಗಿ ಮಾಡಿರ್ತಾರಲ್ವ, ಅವ್ರ ಥಂಬ್ನೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಕಂಟೆಂಟ್ ಪ್ರಕಾರ. ಓಕೆನಾ? ನಾನು ಬಂದುಬಿಟ್ಟು ಈ ವಿಡಿಯೋನ ತೊಗೊಳ್ತಾ ಇದ್ದೀನಿ. ಈಗ ಇವ್ರ ಥರದ್ದೇ ಥಂಬ್ನೈಲ್ನ ನಾನು ಮಾಡ್ಕೊಳ್ಬೇಕು ಅಂದರೆ, ಈಗ ಇವ್ರದ್ದು ಇಮೇಜನ್ನು ಚೇಂಜ್ ಮಾಡಿ ನನ್ನ ಇಮೇಜ್ನ ಹಾಕಿ ನಾನೇನಾದರೂ ಟೆಕ್ಸ್ಟ್ ಎಲ್ಲ ಬರಿಬೇಕಲ್ವ. ಫುಲ್ ಟೋಟಲಿ ಇದೇ ರೀತಿ ನಮಗೆ ಜನ್ರೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಸೇಮ್ ಟು ಸೇಮ್. ಅದಕ್ಕೀಗ ಏನು ಮಾಡಬೇಕಂದ್ರೆ, ಫಸ್ಟ್ ಇಲ್ಲಿ ಶೇರ್ ಬಟನ್ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆನಾ? ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಗೂಗಲನ್ನು ಓಪನ್ ಮಾಡ್ಕೊಳ್ಳೋಣ. ಗೂಗಲ್ನ ಓಪನ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಟೈಪ್ ಮಾಡಿ ಯೂಟ್ಯೂಬ್ ಥಂಬ್ನೈಲ್ ಡೌನ್ಲೋಡರ್ ಅಂತ. ಜಸ್ಟ್ ಯೂಟ್ಯೂಬ್ ಥಂಬ್ನೈಲ್ ಡೌನ್ಲೋಡರ್ ಅಂತ ಟೈಪ್ ಮಾಡಿದ ತಕ್ಷಣ ನಮಗೆ ಈ ರೀತಿ ವೆಬ್ಸೈಟ್ಗಳು ಬರುತ್ತೆ. ಇದರಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಇಲ್ಲಿ ಎಂಟರ್ ದ ಯೂಟ್ಯೂಬ್ URL ಅಂತ ಇದೆ. ಇಲ್ಲಿ ಬಂದುಬಿಟ್ಟು ನಾವೇನು ಮಾಡಬೇಕು, ಇವಾಗ ಏನು ಕಾಪಿ ಮಾಡ್ಕೊಂಡ್ವಲ್ವ ಆ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ಗೆಟ್ ಥಂಬ್ನೈಲ್ ಇಮೇಜ್ ಅಂತ ಕ್ಲಿಕ್ ಮಾಡಿ ಜಸ್ಟ್ ಸೆಕೆಂಡಲ್ಲಿ ನಮಗೆ ಈ ರೀತಿ ಆಪ್ಷನ್ಸ್ಗಳು ಬರುತ್ತೆ. ಸ್ವಲ್ಪ ಹೊತ್ತು ಈ ರೀತಿ ಬರೋ ತನಕ ಕಾಯಬೇಕು. ಓಕೆನಾ? ಈಗ ಇಲ್ಲಿ HD ಇಮೇಜ್ ಅಂತ ಇದೆ, ಇಲ್ಲಿ ಕೆಳಗಡೆ SD ಇದೆ, ನಾರ್ಮಲ್ ಇಮೇಜ್ ಎಲ್ಲ ಇದೆ. ನಮಗೆ ಇದು ಯಾವುದು ಬೇಡ, ಫಸ್ಟ್ ಒನ್ ಇದೇನಿದೆ HD ಇಮೇಜ್, ಇದ್ರ ಕೆಳಗಡೆ ಡೌನ್ಲೋಡ್ HD ಥಂಬ್ನೈಲ್ ಇಮೇಜ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದೆ, ನಮ್ಮದು ಇದೇನು ಥಂಬ್ನೈಲು ಡೌನ್ಲೋಡ್ ಆಗಿದೆ ನಮ್ಮ ಗ್ಯಾಲರಿಗೆ. ಓಕೆನಾ? ಇಷ್ಟೇ ಮಾಡಬೇಕಾಗಿರೋದು. ಜಸ್ಟ್ ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ನಮ್ಮ ಗ್ಯಾಲರಿಗೆ ಹೋಗಿ ತೋರಿಸ್ತೀನಿ. ನೋಡಿ, ನಾವು ಇವಾಗ ಡೌನ್ಲೋಡ್ ಮಾಡಿದಂಥ ಇಮೇಜ್ ಡೌನ್ಲೋಡ್ ಆಗಿದೆ ಥಂಬ್ನೈಲು. ಓಕೆನಾ? ಈಗ ಇಲ್ಲಿಂದ ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ಈಗ ಇದೇ ರೀತಿಯ ಥಂಬ್ನೈಲ್ನ ನಾವು ಯಾವ ರೀತಿ ಎಡಿಟಿಂಗ್ ಮಾಡೋದು, ನಮ್ಮ ಫೋಟೋನ ಯಾವ ರೀತಿ ಆ್ಯಡ್ ಮಾಡೋದು, ಇಲ್ಲ ಏನಾದರೂ ಟೆಕ್ಸ್ಟ್ ಏನಾದರೂ ಬರಿಬೇಕಂದ್ರೆ ಯಾವ ರೀತಿ ಬರೆಯೋದು ಅಂತ ಹೇಳಿದ್ರೆ, ಫಸ್ಟ್ ಈಗ ಇಲ್ಲಿ ಅವ್ರು ಯೂಟ್ಯೂಬರ್ ಏನಿದಾರಲ್ವ ಅವ್ರದ್ದು ಇಮೇಜ್ ಇದೆಯಲ್ವ ಅದನ್ನ ಚೇಂಜ್ ಮಾಡ್ಕೊಳ್ಳೋಣ. ಅವ್ರ ಇಮೇಜ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೀವು ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಗೂಗಲ್ ಜೆಮಿನೈ. ಸಾಧಾರಣವಾಗಿ ಎಲ್ಲರೂ ಫೋನಲ್ಲೂ ಗೂಗಲ್ ಜೆಮಿನೈ ಇದ್ದೇ ಇರುತ್ತೆ. ಇಲ್ಲ ಅಂದರೆ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ ಜೆಮಿನಿ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಮಾಡಿದ್ರೆ ಈ ರೀತಿ ಗೂಗಲ್ ಜೆಮಿನಿ ಅಪ್ಲಿಕೇಶನ್ ಶೋ ಆಗುತ್ತೆ. ಇಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಏನಕ್ಕೆ ಮೊದಲೇ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಈಗ ಜಸ್ಟ್ ಈಗ ನಾನು ಇಲ್ಲಿಂದ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದುಬಿಟ್ಟು ನೋಡಿ ನ್ಯೂ ಪೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಜಸ್ಟ್ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥಂಬ್ನೈಲ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಜಸ್ಟ್ ಟೈಪ್ ಮಾಡಿ ಪ್ಲೀಸ್ ರಿಮೂವ್ ದ ವುಮೆನ್ ಇಮೇಜ್ ಅಂತ ಹಾಕಿದ್ದೀನಿ. ಓಕೆನಾ? ಪ್ಲೀಸ್ ರಿಮೂವ್ ದ ವುಮೆನ್ ಇಮೇಜ್ ಅಂತ ಹಾಕಿಬಿಟ್ಟು ಜಸ್ಟ್ ಸೆಂಡ್ ಮಾಡ್ತಾ ಇದ್ದೀನಿ. ನೋಡೋಣ ನಮಗೆ ಗೂಗಲ್ ಜೆಮಿನೈ ಕೊಡುತ್ತಾ ಇಲ್ವಾ ನಮಗೆ ಅದನ್ನು ರಿಮೂವ್ ಮಾಡಿಬಿಟ್ಟು ಅಂತ. ಸೇಮ್ ಟು ಸೇಮ್ ಇದೇ ರೀತಿ ನಮಗೆ ಇಮೇಜನ್ನು ಜಸ್ಟ್ ರಿಮೂವ್ ಮಾಡಿಬಿಟ್ಟು ಕೊಡುತ್ತಾ ಇಲ್ವಾ ಅಂತ ನೋಡೋಣ. ಓಕೆನಾ? ನೋಡಿ, ಈಗ ನಮಗೆ ಗೂಗಲ್ ಜೆಮಿನೈ ಏನು ಮಾಡಿದೆ, ಇಲ್ಲಿ ರಿಮೂವ್ ಮಾಡಿ ಕೊಟ್ಟಿದೆ.
ಈಗ ಜಸ್ಟ್ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೇವ್ ಮಾಡ್ಕೊಳ್ಳೋಣ. ಈಗ ಗೂಗಲ್ ಜೆಮಿನಿಯಿಂದ ನೀವು ಡೌನ್ಲೋಡ್ ಈ ರೀತಿ ಮಾಡ್ಕೊಳ್ಳೋದಾದರೆ ತಮ್ಮನೆಲ್ಲ ಇಮೇಜನ್ನು ರಿಮೂವ್ ಮಾಡ್ಕೊಳ್ಬೋದು. ಇನ್ನೊಂದು ಮೆಥಡ್ ಇದೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ನೋಡಿ. ಇನ್ನೊಂದು ಸಿಂಪಲ್ ಮೆಥಡ್ ಇದೆ, ಸೇಮ್ ಟು ಸೇಮ್ ಇದೇ ರೀತಿ ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಮೆಟಾ ಎಐನ ಡೌನ್ಲೋಡ್ ಮಾಡ್ಕೊಳ್ಳಿ. ಮೆಟಾ ಎಐನ ಈ ರೀತಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಗ್ಯಾಲರಿ ಮೇಲೆ ಹೋಗಿಬಿಟ್ಟು ಸೇಮ್ ಟು ಸೇಮ್ ನಮ್ಮದು ಅದೇ ತಮ್ಮನೆಲ್ಲ ಆ್ಯಡ್ ಮಾಡಿ. ಇದರಲ್ಲಿ ಬಂದ್ಬಿಟ್ಟು ಇಮೇಜ್ ಇದೆ ನೋಡಿ, ಇದರಲ್ಲಿ ಇಮೇಜ್ ಇದೆ. ಇದಕ್ಕೂ ಕೂಡ ಕೆಳಗಡೆ ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ, ಪ್ಲೀಸ್ ರಿಮೂವ್ ದ ವುಮೆನ್ ಇಮೇಜ್ ಅಂತ ಹಾಕಿಬಿಟ್ಟು ಸೆಂಡ್ ಮಾಡ್ತಾ ಇದ್ದೀನಿ. ಮೆಟಾ ಎಐಯಿಂದನೂ ಸೇಮ್ ಪ್ರೊಸೆಸ್ನಲ್ಲಿ ನೀವು ಇದೇ ರೀತಿ ಇಮೇಜನ್ನು ರಿಮೂವ್ ಮಾಡಿಸ್ಕೊಳ್ಬೋದು. ಓಕೆನಾ, ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನೀವು ಮೆಟಾ ಎಐಯಿಂದನೂ ಮಾಡ್ಕೊಳ್ಬೋದು, ಗೂಗಲ್ ಜೆಮಿನಿಯಿಂದನೂ ರಿಮೂವ್ ಮಾಡ್ಕೊಳ್ಬೋದು ಅಂತ. ಓಕೆ, ಈಗ ಮೆಟಾ ಎಐ ಬಂದುಬಿಟ್ಟು ನನಗೆ ರಿಮೂವ್ ಮಾಡಿ ಕೊಟ್ಟಿದೆ ಇಮೇಜನ್ನು. ಇದರಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂದರೆ ವುಮೆನ್ ಬಂದುಬಿಟ್ಟು ಇಬ್ಬರಿದ್ದಾರೆ ಇದರಲ್ಲಿ. ಹಾಗಾಗಿ ಏನು ಮಾಡಿದೆ, ಒಂದರಲ್ಲಿ ಮಾತ್ರ ಒಂದು ವುಮೆನ್ನ ಇದು ಮಾಡ್ಕೊಂಡಿದ್ದೆ. ಪರವಾಗಿಲ್ಲ, ನಮಗೆ ಒಂದು ಥಂಬ್ನೇಲ್ ಇದು ಸಾಕಲ್ವಾ. ಈಗ ಇಲ್ಲಿಂದ ಇದನ್ನು ಕೂಡ ನಾವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡೋದಕ್ಕೆ ಜಸ್ಟ್ ಈ ಬಟನ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಥಂಬ್ನೇಲ್ ಸಿಗುತ್ತೆ ನಮಗೆ. ಓಕೆನಾ, ಈಗ ಎರಡು ಪ್ರೊಸೆಸಲ್ಲೂ ನೀವೇನು ಮಾಡ್ಬೋದು, ಈ ರೀತಿ ಇಮೇಜನ್ನು ರಿಮೂವ್ ಮಾಡ್ಕೊಳ್ಬೋದು. ಅದೇ ಈಗ ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಮತ್ತೆ ಗೂಗಲ್ ಜೆಮಿನಿಗೆ ಹೋಗಿಬಿಟ್ಟು ಇನ್ನೊಂದು ಬರೆದು ತೋರಿಸ್ತೀನಿ. ಸೇಮ್ ಈಗ ಇದರಲ್ಲಿ ಏನಿದೆಯಲ್ಲ ಫ್ರೀ ಆ್ಯಂಡ್ ಅನ್ಲಿಮಿಟೆಡ್ ಅಂತ, ಪ್ಲೀಸ್ ರಿಮೂವ್ ದಿ ಟೆಕ್ಸ್ಟ್ ಅಂತ ಹಾಕಿ ತೋರಿಸ್ತೀನಿ ನೋಡಿ. ಪ್ಲೀಸ್ ರಿಮೂವ್ ದಿ ಟೆಕ್ಸ್ಟ್ ಅಂತ ಹಾಕಿದ್ರೆ ನೋಡಿ, ಇದರಲ್ಲಿ ಟೆಕ್ಸ್ಟ್ ಕೂಡ ನಮಗೆ ರಿಮೂವ್ ಮಾಡಿ ಕೊಡುತ್ತೆ. ಹಾಗೆ ನಮಗೆ ಈ ಟೆಕ್ಸ್ಟ್ ಬೇಡ ಅಂದರೆ ಈ ರೀತಿ ರಿಮೂವ್ ಕೂಡ ಮಾಡ್ಕೊಳ್ಬೋದು. ಈಗ ನೋಡಿ, ಇಲ್ಲಿ ನಾನು ಪ್ಲೀಸ್ ರಿಮೂವ್ ದಿ ಟೆಕ್ಸ್ಟ್ ಅಂತ ಹಾಕಿದ್ದೀನಿ. ಟೆಕ್ಸ್ಟ್ ಎಲ್ಲದನ್ನು ಬಂದುಬಿಟ್ಟು ಈಗ ರಿಮೂವ್ ಕೂಡ ಮಾಡಿಕೊಟ್ಟಿದೆ. ಈ ರೀತಿ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಾನು ನಿಮಗೆ ಟೆಕ್ಸ್ಟನ್ನು ಯಾವ ರೀತಿ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವೇನು ತೊಗೊಂಡ್ವಲ್ವ, ಗ್ಯಾಲರಿನ ಡೌನ್ಲೋಡ್ ಮಾಡಿಸ್ಕೊಂಡಿದ್ವಲ್ಲ, ಈ ಗ್ಯಾಲರಿಯಿಂದ ಇದನ್ನು ತಮ್ಮನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಫ್ರೀ ಆ್ಯಂಡ್ ಅನ್ಲಿಮಿಟೆಡ್ 3D ಕಾರ್ಟೂನ್ ವಿಡಿಯೋ ಅಂತ ಇದೆ. ಈಗ ನಾನು 3D ಕಾರ್ಟೂನ್ ವಿಡಿಯೋ ಅಂತ ಏನಿದೆಯಲ್ವ, ಇಲ್ಲಿಗೆ ನಾನು 3D ಕಾರ್ಟೂನ್ ಸ್ಟೋರಿ ವಿಡಿಯೋ ಅಂತ ಬರ್ಸೋಣ ಅಂತಿದ್ದೀನಿ ನೋಡಿ. ಈಗ ಜಸ್ಟು 3D ಕಾರ್ಟೂನ್ ಸ್ಟೋರಿ ವಿಡಿಯೋ ಅಂತ ಬರ್ಸೋದಕ್ಕೆ ನಾನು ಫಸ್ಟ್ ಏನು ಅಂತ ಟೈಪ್ ಮಾಡ್ಕೊಳ್ಬೇಕು, ಪ್ಲೀಸ್ ರಿಮೂವ್ ಆ್ಯಂಡ್ ಪ್ಲೀಸ್ ರಿಮೂವ್ 3D ಕಾರ್ಟೂನ್ ವಿಡಿಯೋ ಆ್ಯಂಡ್ ಬೇಡ ಆ್ಯಂಡ್ ರಿಪ್ಲೇಸ್ 3D ಕಾರ್ಟೂನ್ ಸ್ಟೋರಿ ಕನ್ನಡ ಅಂತ ಹಾಕಿದ್ದೀನಿ. ನೋಡೋಣ ನಮಗೆ ಯಾವ ರೀತಿ ಬರೆದು ಕೊಡುತ್ತೆ ಅಂತ. ಓಕೆನಾ ಫ್ರೆಂಡ್ಸ್, ನೋಡಿ ಈಗ ನನಗೆ 3D ಕಾರ್ಟೂನ್ ಸ್ಟೋರಿ ಕನ್ನಡ ಅಂತ ಬರೆದು ಕೊಟ್ಟಿದೆ. ಕನ್ನಡ ಕೆಳಗೆ ಬರೆದು ಕೊಟ್ಟಿದೆ, ಏನಕ್ಕೆ ಇದು ಲೆಂತಿ ಕರೆಕ್ಟಾಗಿ ಬರಬೇಕಲ್ವಾ. ಅದರಲ್ಲಿ 3D ಕಾರ್ಟೂನ್ ವೀಡಿಯೋ ಇತ್ತು, ಇದರಲ್ಲಿ 3D ಕಾರ್ಟೂನ್ ಸ್ಟೋರಿ ಅಂತ ಬರೆಸ್ಕೊಂಡಿದ್ದೀನಿ. ಕನ್ನಡ ಸ್ಪೇಸ್ ಸಾಕಾಗಿಲ್ಲ ಅಂತ ಕೆಳಗೆ ಬರೆದು ಕೊಟ್ಟಿದೆ. ಓಕೆನಾ, ಪ್ರಾಬ್ಲಮ್ ಇಲ್ಲ. ನೀವು ಇದಕ್ಕೆ ಕರೆಕ್ಟಾಗಿ ಸ್ಪೇಸ್ ಎಷ್ಟೆಷ್ಟಿದೆ ನೋಡಿಕೊಂಡು ಅಷ್ಟೇ ಟೆಕ್ಸ್ಟನ್ನು ಬರೆಸ್ಕೊಳ್ಬೋದು. ಓಕೆನಾ, ಥಂಬ್ನೇಲ್ಗೆ. ಈಗ ಇದನ್ನು ಇಲ್ಲಿಂದ ಸೇವ್ ಮಾಡ್ಕೊಳ್ತಾ ಇದ್ದೀನಿ. ಸೇವ್ ಮಾಡ್ಕೊಂಡಾದಮೇಲೆ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ಈಗ ನಮಗೆ ಏನು ಮಾಡಬೇಕು, ನಮ್ಮ ಫೋಟೋ, ನಮ್ಮ ಇಮೇಜ್ ಏನಿದೆಲ್ವ ಅದನ್ನು ಆ್ಯಡ್ ಮಾಡಬೇಕಲ್ವಾ ವೀಡಿಯೋಸ್ಗೆ. ಅದಕ್ಕೆ ಜಸ್ಟ್ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಪಿಕ್ಸೆಲ್ ಲ್ಯಾಬ್ ಏನಿದೆ ಅಲ್ವಾ, ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಸೈಜನ್ನು ಏನು ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಥಂಬ್ನೇಲ್ ಸೈಜ್ಗೆ ಹಾಕೊಳ್ಳೋಣ. ಯೂಟ್ಯೂಬ್ ಥಂಬ್ನೇಲ್ ಸೈಜ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಜಸ್ಟ್ ನಾವೇನು ಮಾಡೋಣ, ನಾವು ಗ್ಯಾಲರಿಯಲ್ಲಿ ಏನು ಡೌನ್ಲೋಡ್ ಮಾಡ್ಕೊಂಡ್ವಲ್ವ ಥಂಬ್ನೇಲ್ನ ಇದು ಮಾಡಿಸ್ಕೊಂಡ್ವಲ್ವ ಗೂಗಲ್ ಜೆಮಿನಿಯಿಂದ, ಅದನ್ನು ಇಲ್ಲಿಗೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಕೊಂಡು ಇಲ್ಲಿ ಇದ್ರ ಮೇಲೆ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಲೇಟಿವ್ ಸೈಜ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಫುಲ್ ಮಾಡ್ಕೊಳ್ಳಿ. ಇದು ನಮ್ಮ ಥಂಬ್ನೇಲ್ಗೆ ಕರೆಕ್ಟಾಗಿ ಬಂದು ಕೂತಿದೆ, ಅಡ್ಜಸ್ಟ್ ಆಗಿದೆ. ಓಕೆನಾ, ಈಗ ಇದನ್ನು ಇಲ್ಲಿ ಕೂರಿಸ್ಬಿಟ್ಟು ಜಸ್ಟ್ ಇಲ್ಲಿ ಏನು ಮಾಡೋಣ ನೋಡಿ, ಈಸಿಯಾಗಿ ನೀವು ಈ ರೀತಿ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಜಸ್ಟ್ ಇಲ್ಲಿ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈಗ ನಮ್ಮದು ಇಮೇಜ್ ಬೇಕಲ್ವಾ, ಇಲ್ಲಿ ಇಮೇಜಿಗೆ ಅಂತ ಇಲ್ಲಿಂದ ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಸರ್ಚ್ ಮಾಡಿ. ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಸರ್ಚ್ ಮಾಡಿ. ರಿಮೂವ್ ದಿ ಬ್ಯಾಕ್ಗ್ರೌಂಡ್ ಅಂತ ಇದೆ. ಜಸ್ಟ್ ಈಗ ಯಾವುದಾದ್ರೂ ಒಂದು ಇಮೇಜನ್ನು ನಿಮ್ಮದು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿಕೊಂಡು ವೀಡಿಯೋಗೆ ಯಾವುದನ್ನು ಆ್ಯಡ್ ಮಾಡಬೇಕಂತ ಇರ್ತೀರಾ ಅದನ್ನು ಇಲ್ಲಿಗೆ ನೀವೇನು ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆನಾ, ನಾನೀಗ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿಂದ ಒಂದು ಇಮೇಜನ್ನು ತಗೊಳ್ಳೋಣ. ಓಕೆನಾ, ಈ ಇಮೇಜನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈಗ ನೋಡಿ, ಜಸ್ಟ್ ಈಗ ಇದನ್ನು ಸೆಲೆಕ್ಟ್ ಮಾಡಿದ್ದೆ, ನಮ್ಮದು ಬ್ಯಾಕ್ಗ್ರೌಂಡ್ ಏನಿದೆ ಅದು ರಿಮೂವ್ ಆಗಿ ಸಿಗುತ್ತೆ. ಈ ರೀತಿ ನೀವು ನಿಮ್ಮ ಇಮೇಜಿಂದು ಕೂಡ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಕೊಳ್ಬೋದು. ಈಗ ನೋಡಿ ರಿಮೂವ್ ಆಗಿದೆ. ಈಗ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಸ್ಟ್ ಒನ್ನಲ್ಲಿ ಫ್ರೀ ಆಪ್ಷನ್ ಕಾಣಿಸ್ತಿದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೀಯಾಗಿ ನಮಗೆ ಡೌನ್ಲೋಡ್ ಮಾಡಿ ಕೊಡುತ್ತೆ. ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ,
ಫ್ರೀಯಾಗಿ ಈಗ ನಮ್ಮದು ಡೌನ್ಲೋಡ್ ಆಗಿ ಸಿಕ್ಕಿದೆ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಮತ್ತೆ ಪಿಕ್ಸೆಲ್ ಲ್ಯಾಬ್ನಲ್ಲಿ ಹೋಗ್ಬಿಟ್ಟು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿ ಓಪನ್ ಮಾಡ್ಕೊಳ್ಳಿ. ನಮ್ಮದು ಡೌನ್ಲೋಡ್ ಆಗಿ ಸಿಕ್ಕಿದೆ ನೋಡಿ, ಬ್ಯಾಕ್ಗ್ರೌಂಡು ರಿಮೂವ್ ಆಗಿಬಿಟ್ಟು. ಈಗ ಇದನ್ನು ಜಸ್ಟ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಈ ರೀತಿ ಸ್ಮಾಲ್ ಮಾಡ್ಕೊಳ್ಳೋಣ. ವಿಡಿಯೋಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಇದನ್ನು ಈ ರೀತಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಕನ್ನಡ ಇದೆಯಲ್ವಾ, ಅದಕ್ಕೆ ನಾನು ಇದನ್ನು ಚೂರು ಈ ರೀತಿ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಈ ಕನ್ನಡ ಬೇಡ ನನಗೆ ಅಂತ ಇದ್ದರೆ ಇದನ್ನು ಕೂಡ ರಿಮೂವ್ ಮಾಡಿಸ್ಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಓಕೆನಾ, ಜಸ್ಟ್ ಸೆಕೆಂಡು. ನಾನು ಕನ್ನಡ ಅದು ತುಂಬ ಲೆಂತಿ ಆಗೋಯ್ತಲ್ವ, ಅದನ್ನ ರಿಮೂವ್ ಮಾಡ್ಕೊಳ್ತೀನಿ. ಗೂಗಲ್ ಜೆಮಿನಿಗೆ ಹೋಗ್ಬಿಟ್ಟು ಈಗ ನಾನು ಕನ್ನಡ ಏನು ಬರೆಸ್ಕೊಂಡಿದ್ದೀನಲ್ವ ಅದು ನನಗೆ ಬೇಡ ಅಂದ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಗೂಗಲ್ ಜೆಮಿನಿ ಹತ್ರ ರಿಮೂವ್ ಮಾಡಿಸ್ಕೊಳ್ತೀನಿ. ಅದೇ ಟೆಕ್ಸ್ಟನ್ನು ಹಾಕ್ಬಿಟ್ಟು ಪ್ಲೀಸ್ ರಿಮೂವ್ ದ ಟೆಕ್ಸ್ಟ್ ಕನ್ನಡ. ಈಗ ಕನ್ನಡಕ್ಕೆ ನೋಡಿ ಈ ರೀತಿ ಕೊಡ್ತಾ ಇದ್ದೀನಿ. ಇದೇ ಪ್ರೊಸೆಸಲ್ಲಿ ನೀವು ಮಾಡ್ಕೊಳ್ಬೋದು. ಓಕೆನಾ, ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ನಿಮ್ಮ ಇಷ್ಟದ ಪ್ರಕಾರ ಏನಾದರೂ ಟೆಕ್ಸ್ಟನ್ನು ರಿಮೂವ್ ಮಾಡಿಸ್ಕೊಳ್ಬೋದು, ರಿಪ್ಲೇಸ್ ಮಾಡಿಸ್ಕೊಳ್ಬೋದು, ನಿಮ್ಮ ಇಮೇಜನ್ನು ಆ್ಯಡ್ ಮಾಡ್ಕೊಳ್ಬೋದು. ಈ ರೀತಿ ಎಲ್ಲ ಮಾಡ್ಕೊಳ್ಬೋದು. ಇದರಿಂದ ಯಾವುದೇ ರೀತಿ ನಿಮಗೆ ಕಾಪಿರೈಟ್ ಕೂಡ ಸಿಗಲ್ಲ. ಓಕೆನಾ, ಗೂಗಲ್ ಜೆಮಿನಿ ನನಗೆ ಆ ಟೆಕ್ಸ್ಟನ್ನು ಬರೆದಿತ್ತಲ್ಲ ಅದನ್ನು ಕೂಡ ರಿಮೂವ್ ಮಾಡಿ ಕೊಟ್ಟಿದ್ದೆ. ನಾನೀಗ ಇದನ್ನೇ ಸೇವ್ ಮಾಡ್ಕೊಳ್ತೀನಿ. ಏನಕ್ಕಾದರೂ ತುಂಬ ಲೆಂತಿ ಆಗಿತ್ತು ಅದು ಟೆಕ್ಸ್ಟ್ಗಳು ಬಂದುಬಿಟ್ಟು. ಹಾಗಾಗಿ ಇದನ್ನು ಈ ರೀತಿ ರಿಮೂವ್ ಮಾಡ್ಕೊಂಡಾದಮೇಲೆ ಮತ್ತೆ ಪಿಕ್ಸೆಲ್ ಲ್ಯಾಬಿಗೆ ಬಂದುಬಿಟ್ಟು ಜಸ್ಟ್ ಈಗ ಏನು ಮಾಡ್ತಾಯಿದ್ದೀನಿ, ನಾವು ಇಲ್ಲಿ ಲಾಕ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನ ಇಲ್ಲಿಂದ ಡಿಲೀಟ್ ಮಾಡಿಕೊಂಡು ಗ್ಯಾಲರಿಯಿಂದ ಮತ್ತೆ ನಾನು ಈಗ ರಿಪ್ಲೇಸ್ ಏನು ನಾನು ಡೌನ್ಲೋಡ್ ಮಾಡಿಸ್ಕೊಂಡಲ್ಲ ಅದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಜಸ್ಟ್ ಇದ್ರ ಮೇಲೆ ಈ ರೀತಿ ಮಾಡಿಕೊಂಡ್ರೆ ಆಯಿತು ನೋಡಿ, ಬಂತಲ್ವಾ. ಈಗ ಇಲ್ಲಿಂದ ರಿಲೇಟಿವ್ ಸೈಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ತಮ್ಮನೆಲ್ಲ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಇಮೇಜ್ ಕೂಡ ಬಂದು ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ ಅಲ್ವಾ. ಈಗ ಏನು ಮಾಡಬೇಕಂದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ತಮ್ಮನೆಲ್ಲ ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಈ ಇಮೇಜ್ ಇದೆಯಲ್ಲ ಇದಕ್ಕೆ ಒಂದು ಸ್ವಲ್ಪ ನಾವು ಎಡಿಟಿಂಗ್ ಮಾಡ್ಕೊಳ್ಳೋಣ, ಸ್ಟ್ರೋಬ್ ಎಲ್ಲ ಹಾಕೋಣ. ಏನಕ್ಕೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಚೂರು ನೋಡಿ. ಈಗ ಜಸ್ಟ್ ಇದನ್ನ ಮೇಲೆ ಈ ರೀತಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೋಕ್ ಅಂತ ಏನಿದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ವೈಟ್ ಕಲರ್ ಶೇಡ್ ಕೊಡೋಣ. ಒಂದು 2 ಇದರಲ್ಲಿ ಇಟ್ಕೊಳ್ಳೋಣ. ಈ ರೀತಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಈ ರೀತಿ ಥಂಬ್ನೇಲ್ ರೆಡಿ ಮಾಡ್ಕೊಳ್ಬೋದು ಅಂತ. ಈಗ ಸೇಮ್ ಟು ಸೇಮ್ ಅವರು ಥಂಬ್ನೇಲ್ ಏನಿತ್ತಲ್ವ ಅದೇ ರೀತಿ ನಾನು ಇದೇ ಥಂಬ್ನೇಲ್ನ ಎಡಿಟ್ ಮಾಡಿ ತೊಗೊಂಡಿದ್ದೀನಿ. ಅವ್ರ ಥಂಬ್ನೇಲ್ ಎಲ್ಲಿದೆ ನೋಡಿ, ಅವ್ರ ಥಂಬ್ನೇಲಲ್ಲೂ ಕೂಡ ಇದೇ ರೀತಿ ಇದೆ, ಸೇಮ್ ಟು ಸೇಮ್ ಅದೇ ರೀತಿ ನಾನು ಕೂಡ ಥಂಬ್ನೇಲ್ನ ರೆಡಿ ಮಾಡಿಕೊಂಡೆ ನೋಡಿ ಇಲ್ಲಿ. ಓಕೆನಾ, ಈಗ ಇದಕ್ಕೆ ನೀವು ಟೆಕ್ಸ್ಟ್ ಏನಾದರೂ ಬರೆಯೋದಾದರೂ ಕೂಡ ಬರಿಬೋದು. ಫ್ರೀ ಆ್ಯಂಡ್ ಅನ್ಲಿಮಿಟೆಡ್ 3D ಕಾರ್ಟೂನ್ ಸ್ಟೋರಿ ಅಂತ ಇದೆ ಅಲ್ವಾ, ವಾಟರ್ ಮಾರ್ಕ್ ಕೂಡ ಕಾಣಿಸ್ತಿದೆಯಲ್ವ. ಇಲ್ಲಿ ನೀವೇನು ಮಾಡ್ಬೋದು, ಟೆಕ್ಸ್ಟನ್ನು ಏನಾದರೂ ಬರಿಬೋದು. ಕನ್ನಡ ಅಂತ ಬರಿತೀನಿ ನಾನು. ಕನ್ನಡ ಅಂತ ಬರೆದ್ಬಿಟ್ಟು ಜಸ್ಟ್ ಇದನ್ನು ಇಲ್ಲಿಗೆ ತೊಗೊಂಡು ಬಂದುಬಿಟ್ಟು ಟೆಕ್ಸ್ಟನ್ನು ಎಡಿಟಿಂಗ್ ಮಾಡೋಣ. ಟೆಕ್ಸ್ಟ್ ಮೇಲೆ ಬಂದುಬಿಟ್ಟು ಇಲ್ಲಿ ಫಾಂಟ್ ಏನಿದೆ ಅಲ್ವಾ, ಫಾಂಟನ್ನು ಈ ರೀತಿ ತೊಗೊಂಡ್ಬಿಟ್ಟು ಫಾಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಶೇಪ್ನ ತಗೊಂಡು ನೋಡಿ ಇಲ್ಲಿ ಕಾಣಿಸ್ಬಾರ್ದಲ್ವ ಇದು, ಹಾಗಾಗಿ ಇದನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡ್ಕೊಂಡಾದಮೇಲೆ ಇದನ್ನು ಈ ರೀತಿ ನೀವು ಕೂಡ ಮಾಡ್ಕೊಳ್ಬೋದು ಈಸಿಯಾಗಿ. ಓಕೆನಾ, ಇಲ್ಲಿ ಕನ್ನಡ ಅಂತ ಏನಿದೆ ಅಲ್ವ ಇದಕ್ಕೆ ಕಲರ್ ಶೇಡಿಂಗ್ ಕೊಡೋಣ. ಕಲರ್ ಬಂದುಬಿಟ್ಟು ನಾನು ರೆಡ್ಡನ್ನು ಕೊಡ್ತಾಯಿದ್ದೀನಿ. ರೆಡ್ ಕಲರ್ನ ಕೊಟ್ಬಿಟ್ಟು ಇದಕ್ಕೆ ಫಾಂಟ್ ಬಂದುಬಿಟ್ಟು ಸ್ಟ್ರೋಕ್ ಬಂದುಬಿಟ್ಟು ಏನು ಮಾಡೋಣ, ಬ್ಲ್ಯಾಕನ್ನು ಕೊಡೋಣ. ಬ್ಲ್ಯಾಕ್ ಸ್ಟ್ರೋಕ್ ಕೊಟ್ಟು ಈ ರೀತಿ ಇಲ್ಲಿಗೆ ಕೂರಿಸೋಣ. ಈ ರೀತಿ ಏನು ಬೇಕಾದರೂ ನೀವು ಬರ್ಕೊಳ್ಬೋದು. ಓಕೆನಾ, ನಾನು ಫಾರ್ ಎಕ್ಸಾಂಪಲ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ವಾಟರ್ ಮಾರ್ಕ್ನ ನಾವು ಹೈಡ್ ಮಾಡೋಕ್ಕೆ, ಈಗ ಇಲ್ಲಿ ವಾಟರ್ ಮಾರ್ಕ್ ಇದೆ ಅಂದರೆ ಇದನ್ನು ಹೈಡ್ ಮಾಡೋಕ್ಕೆ ಏನಾದರೂ ಒಂದು ಟೆಕ್ಸ್ಟನ್ನು ಏನಾದರೂ ಈ ರೀತಿ ಬರೆದು ಈ ರೀತಿ ಕೂರಿಸ್ಕೊಳ್ಬೋದು. ಆಗ ನಾವೇ ಎಡಿಟ್ ಮಾಡ್ಕೊಂಡಾಗ ಆಗಿರುತ್ತೆ. ಥಂಬ್ನೇಲ್ ನಾವೇ ಪ್ರಾಪರಾಗಿ ಜನ್ರೇಟ್ ಮಾಡ್ಕೊಂಡಂಗೆ. ಓಕೆನಾ, ಹಾಗಾಗಿ ಈ ರೀತಿ ಬರೆದೆ ನೀವು ನಿಮ್ಮ ಇಷ್ಟದ ಪ್ರಕಾರ ಏನು ಬೇಕಾದರೂ ಬರ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ಈಗ ನಮ್ಮದು ಥಂಬ್ನೇಲ್ ಬಂದುಬಿಟ್ಟು ರೆಡಿಯಾಗಿ ಸಿಕ್ಕಿದೆ. ಈಗ ನಮ್ಮ ಥಂಬ್ನೇಲ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ಇದು ಥಂಬ್ನೇಲ್ ಏನಿದೆ ಅದು ಬಂದುಬಿಟ್ಟು ನಮ್ಮ ಗ್ಯಾಲರಿಗೆ ಸೇವ್ ಆಗಿ ಸಿಗುತ್ತೆ. ಓಕೆನಾ, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನೀವು ಸೇಮ್ ಟು ಸೇಮ್ ಅದೇ ರೀತಿ ಥಂಬ್ನೇಲ್ನ ಜನ್ರೇಟ್ ಮಾಡಿ ತೊಗೊಳ್ಬೋದು ಅಂತ. ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಈ ರೀತಿ ಥಂಬ್ನೇಲ್ನ ಕ್ರಿಯೇಟ್ ಮಾಡೋಕ್ಕೆ ಬರ್ತಿರಲಿಲ್ಲ ಅವರೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ಈ ವಿಡಿಯೋ.
ವಿಡಿಯೋ ಇಷ್ಟ ಆಗಿದ್ದು ಯೂಸ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇರೋರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.